ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಜಾಮೀನಿಗಾಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿರುವ ಪವಿತ್ರ ಗೌಡ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿರುವ A1 ಪವಿತ್ರ ಗೌಡ ಜಾಮೀನು ಮಂಜೂರು ಮಾಡುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ಅರ್ಜಿಯ ವಿಚಾರಣೆ ಇದೆ. ಗುರುವಾರ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಇದೆ. ಈ ಹಿಂದೆ ಪವಿತ್ರ ಗೌಡ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ. ಈ ಹಿಂದೆ ಒಂದ್ಸತಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಆ ಜಾಮೀನಲ್ಲಿ ಮಗಳ ವಿಚಾರವನ್ನು ಹೇಳಿದ್ರು. ಅಂದ್ರೆ ಮಗಳು ಒಬ್ಳೇ ಇದ್ದಾಳೆ, ಸೊ ಆ ಕಾರಣಕ್ಕಾಗಿ ನನಗೆ ಜಾಮೀನು ಬೇಕು, ಕಷ್ಟ ಆಗ್ತಾ ಇದೆ ಹೊರಗಡೆ ಅಂತ. ಬಟ್ ಆಗ ಜಾಮೀನು ನಿರಾಕರಣೆ ಆಗಿತ್ತು. ಈಗ ದೋಷಾರೋಪ ಎಲ್ಲ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. 10ಕ್ಕೆ ಏನಿದೆ ಏನಾಗತ್ತೆ ಅನ್ನೋದು 10ನೇ ತಾರೀಕು ಗೊತ್ತಾಗತ್ತೆ. ಇದರ ನಡುವೆ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿರುವಂತದ್ದು ಪವಿತ್ರ ಗೌಡ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದು ಸಹಜವಾಗಿರುವಂತ ಪ್ರಶ್ನೆ. ಜಾಮೀನು ಸಿಗುತ್ತಾ ಆರ್ ಸಿಗಲ್ವಾ ಅಂತ ಈ ಹಿಂದೆ ರಿಜೆಕ್ಟ್ ಆಗಿದೆ. ಬಟ್ ಒಂದು ಹೋಪ್ ಇಟ್ಕೊಂಡು ಸಿಗಬಹುದೇನೋ, ನಾನೇನು ತಪ್ಪೇ ಮಾಡಿಲ್ಲ, ನಂದೇನು ಪಾತ್ರನೇ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಮತ್ತು ವೈಯಕ್ತಿಕವಾಗಿ ಏನು ರೀಸನ್ ಕೊಟ್ಟಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ಹೆಲ್ತ್ ರೀಸನ್ಸ್ ಕೊಡ್ತಾರೆ, ಇವರು ಈ ಹಿಂದೆ ಮಗಳು ರೀಸನ್ ಕೊಟ್ಟಿದ್ರು, ಇನ್ನು ಬೇರೆ ಬೇರೆ ರೀಸನ್ಸ್ಗಳು ಇರುತ್ತೆ. ಇವ್ರು ಏನು ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಅರ್ಜಿಯನ್ನಂತೂ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೋರ್ಟ್ನಲ್ಲಿ ಏನಾಗತ್ತೆ, ಜಾಮೀನು ಸಿಗುತ್ತಾ, ಮಂಜೂರಾಗತ್ತಾ ಅಥವಾ ಆಗಲ್ವಾ, ಈ ಬಾರಿಯೂ ಕೂಡ ರಿಜೆಕ್ಟ್ ಆಗತ್ತಾ, ನಿರಾಸೆ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ಅರ್ಜಿ ವಿಚಾರಣೆ ಇದೆ. ಗುರುವಾರ ಪವಿತ್ರಾಗೆ ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಶಾಕ್ ಆಗಿ ಉಳ್ಕೊಳ್ಬೇಕಾಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಸೊ ನಿನ್ನೆ ಏನೆಲ್ಲ ಆಯಿತು ಡೆವಲಪ್ಮೆಂಟ್ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. 10ನೇ ತಾರೀಕು ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ ಇದೆ. ಇದರ ಬೆನ್ನಲ್ಲೇ ಇದೀಗ ಪವಿತ್ರ ತಮ್ಮ ವಕೀಲರ ಮುಖಾಂತರವಾಗಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಬಾರಿ ಏನು ಹೇಳಿದ್ದಾರೆ, ಏನು ಉದ್ದೇಶ, ಹೊರಗಡೆ ಅರ್ಜಿ ಬೇಕು, ಹೊರಗಡೆ ಹೋಗೋದಕ್ಕೆ ಅನ್ನೋದ್ರ ಬಗ್ಗೆ ಸಲ್ಲಿಕೆ ಮಾಡಿದ್ದಾರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಬೆಳವಣಿಗೆ ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ.